ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ 20 ರೂಪಾಯಿ ವಡ, 30 ರೂಪಾಯಿ ಖಾರ ಬಾತು, 40 ರೂಪಾಯಿ ಟೊಮೆಟೊ ಬಾತು, ವೆಜಿಟೇಬಲ್ ಬಾತು, ಬೇಳೆ ಬಾತು. ಏನ್ ಕೇಳ್ತೀರಾ ಇದೆಲ್ಲ ವೈರಲ್ ರೆಸಿಪಿಗಳು. ಈ ತರ ಮಾಡಿ ನೋಡಿ ನೋಡಿ, ಇದರಲ್ಲಿ ಹಿಂಗೆ ಎತ್ತಿದ್ರೆ ನೋಡಿ ನೀಟಾಗಿ ಬಿಡುತ್ತೆ. ಹಂಗೆ ಬರ್ಬೇಕು, ಈ ತರ ಫ್ಲೋ ಬರ್ಬೇಕು. ಅದು ಈಗ ಬಿಸಿಗೆ ಈರುಳ್ಳಿ ಜೊತೆ ರವಾ ಫ್ರೈ ಆದ್ರೆ ನಿಮಗೆ ಈ ಶೈನಿ ಫೀಲ್ ಬರುತ್ತೆ. ಶೈನಿ ಫೀಲ್ ಕೊನೆ ತನಕ ಇರುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತೆ ಅದು ಸಪ್ರೇಟ್ ಆಗಿ ನಾಟಿ ಸ್ಟೈಲ್ ಇದೆ. ಮೇಲ್ಗಡೆ ಈ ತರ ಪ್ರೆಸೆಂಟ್ ಕೊಡ್ತೀವಿ. ಸೂಪರ್ ಆಗಿದೆ. ನಮ್ಮ ಶಾದಿಕಿ ಬಿರಿಯಾನಿ ಅಂತ ಹೇಳೋಣ. ಆ ಶಾದಿಕಿ ಬಿರಿಯಾನಿ ಗೊಜ್ಜಲ್ಲಿ ಮಶ್ರೂಮ್ನ ಫ್ರೈ ಮಾಡಿ ಹಾಕೊಂಡಿದ್ದೀನಿ ಸರ್. ಮಾಡಿ ಒಂದು 10 ನಿಮಿಷ 5 ನಿಮಿಷ ಆಗಿರ್ಬೋದು ಸರ್. ನೋಡಿ ಹಿಂಗಿದೆ ಇನ್ನು ಆ ಒಂದು ಫ್ರೆಶ್ನೆಸ್. ಶುಚಿ ರುಚಿ ಮಲ್ಲೇಶ್ವರಂ ಬಂದ್ಬಿಟ್ಟಿದ್ವಿ ವೀಕ್ಷಕರೇ, ನಮಸ್ಕಾರ. ದೊನ್ನೆ ಬಿರಿಯಾನಿ ಶುರು ಮಾಡಿದ್ದಾರೆ ವೆಜ್ಜಲ್ಲಿ. ಅದು ಮಶ್ರೂಮ್ ದೊನ್ನೆ ಬಿರಿಯಾನಿ. ಆಹಾ, ಮಶ್ರೂಮ್ ಅಂದ್ರೆ ಎಷ್ಟು ಕ್ರೇಜ್ ಇವಾಗ. ಅದೊಂದು ಪಂಗಡನೇ ಇದೆ ಮಶ್ರೂಮ್ ಬಿರಿಯಾನಿಗೋಸ್ಕರ ಹುಡುಕಿ ಹೋಗಿ ರುಚಿ ನೋಡೋವಂಥ ಒಂದು ಕಸ್ಟಮರ್ ಬೇಸ್ ಇದೆ. ಸೊ ಇವತ್ತು ಇನ್ನೂ ಒಂದು ಕಸ್ಟಮರ್ ಬೇಸ್ ಇರುವಂಥ ಒಂದು ತಿಂಡಿ ನಿಮ್ಗೆ ತೋರಿಸೋಣ ಅಂತ. ಖಾರ ಬಾತ್, ಉಪ್ಪಿಟ್ಟು ಖಾರ ಬಾತು, ಏನು ಡಿಫ್ರೆನ್ಸು? ಸೊ ಅವ್ರನ್ನೇ ಕೇಳೋಣ ಏನು ಡಿಫ್ರೆನ್ಸು ಅಂತ. ಆ ಡಿಫ್ರೆನ್ಸ್ ಏನೇ ಇರಲಿ ಅದು ಯಾವ ರೀತಿ ಮಾಡ್ತಾರೆ ನೋಡ್ಬೋಣ ಬನ್ನಿ. ಖಾರ ಬಾತ್ ಇಸ್ಮೇಲ್ ಅವ್ರದ್ದು, ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನೀವು ಸಿಗೋದು ಅಂದ್ರೆ ಏನೋ ಒಂದು ವಿಶೇಷ ಇರುತ್ತೆ ಅಂತಾನೆ ಅರ್ಥ. ನೀವು ಕರೆದಿದ್ದೀರಿ ಅಂದ್ರೆ ಅದು ಏನು ಗೊತ್ತಾ, ಈ ಅವಾಗ ಬರ್ತಾ ಹೋಗ್ತಾ ಇದ್ರೆ ಅದೊಂಥರ ಏನು ಮಾಮೂಲಿ ಆಗ್ಬಿಡ್ತೀವಿ. ಮಾಮೂಲಿ ಆಗುತ್ತೆ. ಸ್ವಲ್ಪ ವಿಶೇಷ ನೋಡಿ. ಸ್ಕೂಲ್ ರಜಾ ಮಾಡಿದ್ದೀರಾ? ಟೀಚರ್ ರಜಾ ಮಾಡಿದವ್ರನ್ನೇ ಕರೆದು ಕೇಳ್ತಾರೆ. ಯಾರು ಕ್ಲಾಸ್ ಬಿಟ್ಟಿರ್ತಾರೋ ಅವರಿಗೆ ಕ್ವಶನ್ ಹಾಕೋದು, ಫಸ್ಟ್ ಅವ್ರನ್ನ ಕೇಳೋದು. ಅದಕ್ಕೆ ಆ ನಮ್ಮ ಒಂದು ಜೋಕ್ ಇದೆ. ಯಾಕೆ ನೀನು ರಜಾ ಮಾಡಿದ್ಯಾ, ಏನಕ್ಕ ಸ್ಕೂಲ್ ಹೋಗಲ್ಲ ಅಂದ್ರೆ, ನನ್ ಹಂಗ ಹೋಗಿದ್ದಕ್ಕೆ ನಂಗೆ ಗೌರವ ಮರ್ಯಾದಿ. ಟೀಚರ್ ಕರೆದು ಕೇಳ್ತಾರೆ ನನ್ನ, ಯಾವಾಗ್ಲೂ ಬೇರೆ ಯಾರು ಕೇಳಲ್ಲ, ವಿಚಾರಿಸ್ತಾರೆ ನನ್ನ. ಒಂದು ಮೈನ್ ಅಂದ್ರೆ ಈಗ ಸಹಜವಾಗಿ ಟ್ರೆಂಡಿಂಗ್ ಏನಂದ್ರೆ ಮಶ್ರೂಮ್ ದೊನ್ನೆ ಬಿರಿಯಾನಿ ಶುರು ಮಾಡಿದ್ವಿ. ಹೌದು, ನೋಡಿದೆ. ಶುರು ಮಾಡಿದ ದಿನ ಮರುದಿನ ರನ್ನಿಂಗ್ ಸ್ಟಾರ್ಟ್ ವ್ಯಾಪಾರ. ಯಾಕಂದ್ರೆ ಶ್ರಾವಣದಲ್ಲಿ ಶುರು ಮಾಡಿದ್ವಿ, ಆವಾಗಿಂದ ಫುಲ್ ಹೈಪಲ್ ಬಂದು ಅದಕ್ಕೆ ವೆಜ್ನು ಸ್ಟಾರ್ಟ್ ಮಾಡಿದ್ವಿ, ಪನೀರು ಸ್ಟಾರ್ಟ್ ಮಾಡಿದ್ವಿ, ಮಶ್ರೂಮ್ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಮಶ್ರೂಮ್ ಅಂದ್ರೆ ಮಲೇಶ್ವರ ಏನು ತಿನ್ನಲ್ಲ. ಹೌದೌದು. ಆಕ್ಚುಲಿ ನಿಜವಾಗಿ ಮಶ್ರೂಮ್ ಅಲ್ಲಿ 1% ಕೂಡ ಕೆಮಿಕಲ್ ಹಾಕದೆ ಬೆಳೆಸುವಂತ ಒಂದು ಪದಾರ್ಥ, ಗೊತ್ತಾ ನಿಮಗೆ? ಹೌದು. 0 ಕೆಮಿಕಲ್ ಅಲ್ಲಿ ಬೆಳೆಸುವಂತ ಪದಾರ್ಥ. ಆಮೇಲೆ AC ರೂಮ್ ಅಲ್ಲಿ ಬೆಳೆಸುವಂತ ಒಳ್ಳೆ ಬಹಳ ಅದ್ಭುತವಾಗಿ ಇರುವಂತದ್ದು. ಎನಿವೆ ಅದ್ರ ಬಗ್ಗೆ ಡಿಸ್ಕಸ್ ಇನ್ನೊಂದ್ಸಲ ನಾವು ಬಿರಿಯಾನಿ ಇದೊಂದಿಲ್ಲ. ಬಟ್ ಇವತ್ತಿನ ನಾನು ಮಾಡುವಂಥದ್ದು ಖಾರ ಬಾತು. ಸೊ ಉಪ್ಪಿಟ್ಟು ಬೇರೆ, ಖಾರ ಬಾತು ಬೇರೆ, ಎರಡಕ್ಕೂ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಒಳ್ಳೆ ಒಂದು ಫನ್ ಆಗಿ ಒಂದು ಅದರಲ್ಲಿ ಒಂದು ಕ್ಯಾಪ್ಸಿಕಮ್ ಅನ್ನೋದು ಒಂದು ವಿಶೇಷವಾಗಿ ನಿಮ್ಗೆ ಒಂದು ಇದು ಕೊಡ್ತೀನಿ, ಟ್ವಿಸ್ಟ್ ತೋರಿಸ್ತೀನಿ. ಯಾಕಂದ್ರೆ ಕ್ಯಾಪ್ಸಿಕಮ್ ಅಲ್ಲಿ ಗಂಡು ಹೆಣ್ಣಿದೆ, ಆ ಗಂಡು ಹೆಣ್ಣು ತೋರಿಸ್ತೀನಿ ನಾನು. ಯಾರು ಗೊತ್ತಿಲ್ಲ, ವೆಜಿಟೇಬಲ್ ಅಲ್ಲಿ ಗಂಡು ಹೆಣ್ಣು ಖಂಡಿತ ಸರ್. ನಾವು ಕ್ಯಾಪ್ಸಿಕಮ್ ಅಲ್ಲಿ ಗಂಡು ಹೆಣ್ಣು ಇದೆ, ಅದನ್ನ ಪತ್ತೆ ಹಚ್ಚಿ ಹೇಗೆ ತೋರಿಸ್ಕೊಡ್ತೀನಿ. ಬಹಳ ಈಸಿ ಇದೆ, ಬಟ್ ಚೆನ್ನಾಗಿದೆ. ಒಂದು ಮಾಹಿತಿ ಅಷ್ಟು, ಬೇರೆ ಏನಿಲ್ಲ. ಎನಿವೇ ನೈಸ್. ಮತ್ತೆ ನಾವು ಮುಂದಕ್ಕೆ ನಮ್ಮ ಅಡಿಗೆ ಶುರು ಮಾಡೋಣ ಸರ್. ಖಾರ ಬಾತು ವಿತ್ ಡಿಫರೆನ್ಸ್ ಬಿಟ್ವೀನ್ ಉಪ್ಪಿಟ್ಟು ಅಂಡ್ ಖಾರ ಬಾತು. ಎಸ್, ಅದು ಖಂಡಿತ ಕ್ಲಾರಿಟಿ ಕೊಡ್ತೀನಿ. ನಮ್ಮಲ್ಲಿ ಉಪ್ಪಿಟ್ಟನ್ನ ತಿಂದಾಗ, ನಮ್ಮ ಖಾರ ಬಾತ್ ತಿಂದಾಗ ಅರುಣವ್ರು ಹೇಳಿದ್ರು, ಇದೇ ಖಾರ ಬಾತ್ನ ನಮ್ಮ ಪ್ರೇಕ್ಷಕರಿಗೆ ಒಂದ್ಸಲ ತೋರಿಸ್ಕೊಡಿ. ತುಂಬಾ ಜನ ಕೇಳ್ತಾ ಇದ್ದಾರೆ ಶುಚಿ ಖಾರ ಬಾತನ್ನ. ನೋಡಿ, ಖಾರ ಬಾತು ಮತ್ತು ಉಪ್ಪಿಟ್ಟಲ್ಲಿ ಡಿಫ್ರೆನ್ಸ್ ಏನಿಲ್ಲ. ಉಪ್ಪಿಟ್ಟು ಬಂದು ಸ್ವಲ್ಪ ಬ್ಲೆಂಡ್ ಆಗಿ ವೈಟ್ ಇರುತ್ತೆ, ಟೊಮೆಟೊ ಹಾಕಲ್ಲ, ಆಮೇಲೆ ಒಂದಿಷ್ಟು ಈರುಳ್ಳಿನೂ ಹಾಕಲ್ಲ ಅದರಲ್ಲಿ. ಸಹಜವಾಗಿ ಒಗ್ಗರಣೆ ಇರುತ್ತೆ, ಸ್ವಲ್ಪ ಕಾಯಿ ತುರಿ ಇರುತ್ತೆ, ಆಮೇಲೆ ಉಪ್ಪಿರುತ್ತೆ, ಸಿಂಪಲ್ ಆಗಿರುತ್ತೆ. ಖಾರ ಬಾತ್ ಅಂದ್ರೆ ಎಲ್ಲಾನು ಇರುತ್ತೆ. ತರಕಾರಿ ನೀವು ಖಾರ ಬಾತಲ್ಲಿ ಕ್ಯಾರೆಟ್ ಹಾಕ್ಬೋದು, ಬೀನ್ಸ್ ಹಾಕ್ಬೋದು, ನಿಮ್ ಮನ ಬಂದಂತಹ ಸ್ಟೈಲಲ್ಲಿ ಮಾಡ್ಬೋದು. ಅದರಲ್ಲಿ ಮೈನ್ ಟೊಮೆಟೊ, ಈರುಳ್ಳಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಅದು ಖಾರ ಬಾತ್ ಆಗುತ್ತೆ. ಅದು ಅಣ್ಣ, ಇದು ತಮ್ಮ, ಹೇಳಕ್ ಹೋದ್ರೆ ಕಸಿನ್ ಬ್ರದರ್ಸ್ ಅಷ್ಟೇ, ಇಬ್ರು. ಕೆಲವೊಂದು ಮೆಥಡ್ಗಳಿದೆ. ನಾವು ಒಗ್ಗರಣೆ ಹಾಕೋದ್ರಿಂದ ಹಿಡಿದು ಖಾರ ಬಾತ್ ಎಂಡ್ ಆಗೋ ತನಕನು ಆ ಸ್ಟೆಪ್ ಬೈ ಸ್ಟೆಪ್ ಇದೆಯಲ್ಲ, ಆ ಮೆಥಡ್ ಭಾಳ ಇಂಪಾರ್ಟೆಂಟ್. ರುಚಿ ಆಟೋಮೆಟಿಕ್ಲಿ ಬರುತ್ತೆ. ಈಗ ಶುರು ಮಾಡೋಣ. ಏನಂದ್ರೆ ನೋಡಿ, ರವಾ ಎಷ್ಟು ಅಳತೆ ಸರ್? 1 ಬೌಲ್ ಅಡಿಗೆ, ಒಂದು ಬೌಲ್ ಅಳತೆ ಅಂದ್ರೆ ಇದರಲ್ಲಿ ನಮಗೆ
ಒಬ್ಬ ಎಷ್ಟು ತಿಂತಾನೆ ಅನ್ನೋದು ಕೂಡ ಒಂದು ವಿಶೇಷ. ನೋಡಿ, ನಾನು ಈ ಕಪ್ಪಲ್ಲಿ 1 ಕಪ್ ತಿಂತೀನಿ ಅಂದರೆ ನಮ್ಮ ಔಟ್ಪುಟ್ ಬಂದು 4 ನೀರು, 1 ರವೆ, ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಬಂದು 1 ಕಪ್ ಅಂದ್ಕೊಳ್ಳಿ, ತರಕಾರಿ ಟೊಮೆಟೊ ಎಲ್ಲ ಸೇರಿ 6 ಕಪ್ ಕರೆಕ್ಟಾಗಿ ಸಿಗುತ್ತೆ ನಿಮಗೆ. 1 ಕಪ್ ರವೆ ತೊಗೊಂಡ್ರೆ 6 ಜನ ತಿನ್ಬೋದು. ಇದು ವಿಶೇಷ ಇದೆ. ನೀನು ಎಷ್ಟು ತಿಂತೀಯಪ್ಪ, ಈ ಕಪ್ಪಲ್ಲಿ ತಿಂತೀಯಾ ಅಥವಾ ಈ ಕಪ್ಪಲ್ಲಿ ತಿಂತೀಯಪ್ಪ ಡಿಸೈಡ್ ಮಾಡ್ಕೊಳ್ಳಿ. 6 ಜನ ಇದ್ದೀರ ಅಂದರೆ 5ರಿಂದ 6 ಜನ ಕಂಪ್ಲೀಟ್ ಎಂಡ್ ಮಾಡ್ಬೋದು. ಆಮೇಲೆ ಈ ಉಪ್ಪಿಟ್ಟು ಉಳಿದ್ರು ನಿಮಗೆ ಇನ್ನೊಂದು ವಿಶೇಷ ಅಂದರೆ ಸಾಯಂಕಾಲ ಕೂಡ ಟೀ ಜೊತೆಗೆ ಮಿಕ್ಕಿದಿನ ಬಾರಿಸ್ಬೋದು ಅಲ್ವಾ? ಗ್ರಾಮ್ ಲೆಕ್ಕದಲ್ಲಿ ಹೇಳ ಸರ್. ಇದು ಗ್ರಾಮ್ ಏನಿಲ್ಲ, ಇದು 200 ಗ್ರಾಮ್ ಇರುತ್ತೆ. ಎಷ್ಟು ಇಲ್ಲ ಸರ್, ಜಾಸ್ತಿ ಇಲ್ಲ, ಒಂದು 300 ಗ್ರಾಮ್ ಇದೆಯಾ? 300 ಗ್ರಾಮ್ ಇದೆ. 300 ಗ್ರಾಮ್ ಇದೆ. ಇದೊಂದು ಬೌಲು ನೋಡಿ, ಹೇಳದ್ನಲ್ಲ ನಿಮ್ಮಲ್ಲೇ 5ರಿಂದ 6 ಜನ ಇರುವುದರಿಂದ ಒಂದು ಅಂದಾಜು ಅಳತೆ ಎಷ್ಟು ತಿಂತೀರಾ ಅಂತ ಕೇಳಿ. 5 ಜನ ಇದ್ರೆ ಎಷ್ಟು ತಿಂತೀರಪ್ಪ ಅಂತ ಕೇಳಿ. ಆಟೋಮೆಟಿಕ್ಲಿ 5 ಜನಕ್ಕೆ ಎಷ್ಟು ಕಪ್ಪಲ್ಲಿ ರವೆ ಹಾಕಿದ್ರೆ ಅಷ್ಟೇ ಔಟ್ಪುಟ್ ಬರುತ್ತೆ. ಸರಿ ಸರ್. ಸೊ ಅದೇ ವಿಶೇಷ ಇದು. ರೈಟ್ ಸರ್. ಸೊ ಅದರಿಂದ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಕಡಲೆಬೇಳೆ ಆಯಿತಾ, ಉದ್ದಿನಬೇಳೆ, ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು, ಗ್ರೀನ್ ಬಟಾಣಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಸಾಸಿವೆ, ಅರಿಶಿನ ಪುಡಿ, ಕರಿಬೇವು, ಟೊಮೆಟೊ, ಈರುಳ್ಳಿ, ಉಪ್ಪು ಆಯಿತಾ, ಸ್ವಲ್ಪ ಸಕ್ಕರೆ, ತೆಂಗಿನಕಾಯಿ ತುರಿ ಇದೆ, ಆಮೇಲೆ ಉಪ್ಪು, ಸ್ವಲ್ಪ ಸಕ್ಕರೆನೂ ಹಾಕಬೇಕು. ನಾನು ಇಟ್ಕೊಂಡಿಲ್ಲ, ಬಟ್ ಅದು ನೀವು ಮಾಡ್ತಾ ಲಾಸ್ಟಲ್ಲಿ ಒಂದು ಸಾಕು. ಸರ್, ಇದು ಹಾಕ್ತಾ ಅಳತೆ ಹೇಳ್ಬಿಡ್ತೀರಾ ಅಷ್ಟೇ? ಖಂಡಿತ. ಎಸ್ ಸರ್. ಓಕೆ, ಶುರು ಮಾಡೋಣ. ಎಸ್, ನಾವು ಮಾಡ್ತಿರೋ ಜಾಗ ಇದು. ಇಲ್ಲಿ ನೀರು ಇಟ್ಕೊಂಡಿದ್ದೀರಿ ಆಗಲೇ? ಅದು 1ಕ್ಕೆ 4 ನೀರು. ಈ ಬೌಲಲ್ಲಿ ರವಾ ತೊಗೊಂಡಿದ್ದೀನಲ್ಲ, ಇದೇ ಬೌಲಲ್ಲಿ 1ಕ್ಕೆ 4 ನೀರು. ಒಂದು ಟೈಮ್ ಇತ್ತು 1ಕ್ಕೆ 2 ಅಂತ ಇತ್ತು ರವಾ ಮಾಡೋದಲ್ಲ. ಇವಾಗೆಲ್ಲ ಚೇಂಜ್ ಆಗ್ತಾ 3ಕ್ಕೆ ಬಂತು. 3ರಿಂದ 4 ಜಂಪ್ ಆಯ್ತು. 4ರಿಂದ 4, 5 ತನಕ ಆದ್ರೂ ಮೋಸ ಇಲ್ಲ, ಸ್ವಲ್ಪ ಲಿಕ್ವಿಡ್ ಆಗಿರುತ್ತೆ. ಹೋಟ್ಲಲ್ಲೆಲ್ಲ 4 ಲೆಕ್ಕನೆ. ಓಕೆ, 4 ಅಂತೂ ಪಕ್ಕ. ಸರ್, ಶುರು ಮಾಡೋಣ ಸರ್. ಎಸ್ ಸರ್. ಎಸ್, ರೆಡಿ ಆಗಿದ್ವಿ. ಓಕೆ, ಮೊದಲನೇದಾಗಿ ಶುರು ಮಾಡೋದು. ಎಸ್ ಸರ್, ಒಲೆ ಹಚ್ಕೊಂಡ್ವಿ. ಸ್ಲೋ ಇಟ್ಕೊಳ್ಳಿ ಫಸ್ಟೇ, ಯಾಕಂದ್ರೆ ರವೆ ಹಾಕೋದ್ರಿಂದ ನಮಗೆ ಸ್ವಲ್ಪ ಸ್ಲೋ ಇರಬೇಕು. ಹೆಚ್ಚು ಕಮ್ಮಿ ನಾವು ಇದಕ್ಕೆ ಒಂದು 100 ಗ್ರಾಮ್ನಷ್ಟು ಆಯಿಲ್ ಹಾಕೊಂತ ಇದ್ವಿ. 100 ml. ಒಂದು 300 ಗ್ರಾಮ್ ರವೆ ಇರೋದ್ರಿಂದ ಬಾಂಬೆ ರವೆ, ಉಪ್ಪಿಟ್ಟು ರವೆ ಅಂತಲೇ ಬರುತ್ತೆ. 100ರಿಂದ 100 ಗ್ರಾಮ್ ಸಾಕು, ಯಾಕಂದ್ರೆ 50 ಗ್ರಾಮ್ ತುಪ್ಪ ಬೀಳುತ್ತಲ್ಲ. ಇಲ್ಲ, 100 ಗ್ರಾಮ್ ತುಪ್ಪನೂ ಹಾಕೊಳ್ಳಿ. ಎಣ್ಣೆ ಕಾಯ್ತಾ ಇದೆ. ನೀವು ಸಹಜವಾಗಿ ಏನು ಮಾಡ್ತೀರಾ, ಉಪ್ಪಿಟ್ಟು ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟು ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಹುಡ್ಕೊತೀರಾ. ಬಟ್ ಇಲ್ಲಿ ಹಂಗಲ್ಲ, ಈರುಳ್ಳಿ ನಂತರ ನಾನು ಹಾಕೋದು. ಅದಕ್ಕೆ ಫಸ್ಟು ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ನೋಡಿ ಸಾಸಿವೆ ಚೆನ್ನಾಗಿ ಸಾಸಿವೆ ಚಟಪಟ ಅಲ್ಲ, ಪಟ್ಪಟ ಅನ್ನೋದು. ಪಟಪಟ ಅಂತ. ಹೌದು, ಕರಿಬೇವು ಚಟಪಟ ಅನ್ನುತ್ತೆ. ಸೊ ಅದರಲ್ಲಿ ನೀರಿನಂಶ ಇರೋದ್ರಿಂದ ಆ ಸೌಂಡ್ ಬರುತ್ತೆ. ಎನಿವೆ, ಇರಲಿ. ಸಾಸಿವೆ ಚೆನ್ನಾಗಿ ಸಿಡಿದಿದೆ, ಅದರ ಎಣ್ಣೆ ಬಿಸಿ ಇದೆ. ಇದಕ್ಕೆ ನಾವು ಇವಾಗ ಕಡಲೆಬೇಳೆ ಹಾಕೊಂಡಿದ್ದೀವಿ 2 ಟೀ ಸ್ಪೂನ್ ಅಷ್ಟು. ಉದ್ದಿನ ಬೇಳೆ 1-1.5 ಟೀ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಎಸ್ ಸರ್. ನೋಡಿ, ಇದನ್ನ ಒಂದು ಹದವಾಗಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೋದು. ಯಾಕಂದ್ರೆ ನೀವು ತುಂಬಾ ಬಿಸಿ ಎಣ್ಣೆಗೆ ಹಾಕೊಂಡ್ಬಿಟ್ರೆ ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಇಲ್ಲಿ ವಿಶೇಷ ನೋಡಿ, ಇವಾಗ ರವೆ ಹಾಕಿದ್ದೀನಿ ನಾನು. ಸಾಧಾರಣ ನೀವೇನು ಮಿಸ್ಟೇಕ್ ಮಾಡ್ತೀರಾ ಅಂದ್ರೆ, ನೋಡಿ ಈ ಜಾಗದಲ್ಲಿ ನೀವು ಈರುಳ್ಳಿ ಹಾಕ್ತೀರಾ, ಅದನ್ನ ಹಾಕಲ್ಲ. ಹೌದು, ಇಲ್ಲಿ ನಾನು ರವೆ ಹಾಕೊಂಡಿದ್ದೀನಿ. ಕರೆಕ್ಟ್. ಯಾಕೆ ಗೊತ್ತಾ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಮೆಥಡ್ ಕೂಡ ಬಹಳ ವಿಶೇಷ. ಅಷ್ಟೇ ಈರುಳ್ಳಿ ಗೊಜ್ಜು ಮಾಡ್ಬಿಟ್ಟು ರವೆ ಹಾಕಿದ್ರೆ ರವೆ ಚೆನ್ನಾಗಲ್ಲ ನೋಡಿ. ಆಮೇಲೆ ಮೇಲ್ಗಡೆ ತುಪ್ಪ ಹಾಕ್ತೀವಿ ಸಹಜವಾಗಿ. ಬೇಡ, ರವೆ ಚೆನ್ನಾಗಿ ಫ್ರೈ ಆಗಲಿ, ಇನ್ನೂ ಸ್ವಲ್ಪ ತುಪ್ಪ ಜೊತೆ ಚೆನ್ನಾಗಿ ನೆಂದು ರವೆ ಫ್ರೈ ಆದಾಗ ಆ ರವೆ ಇನ್ನೂ ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಈರುಳ್ಳಿ ಹಾಕೊಂಡಿದ್ದೀನಿ, ನೋಡಿದ್ರ ನೋಡಿ, ಇದೇ ವಿಶೇಷತೆ. ಇದು ಏನಾಯ್ತು ಅಂದ್ರೆ, ಈ ನಿಮ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ರವೆ ಉರಿಬೇಕಂದ್ರೆ ಎಲ್ಲ ಒಂದ್ ಕಡೆ ತಳ ಹಿಡಿಯುತ್ತದೆ, ರವೆಗಳು ಕಪ್ಪಾಗುತ್ತೆ ಅಂತ. ಇವಾಗ ನಾನು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ತಿದ್ದೀನಿ, ಜೊತೆಗೆ ಹಸಿಮೆಣಸು ಹಾಕೊಂಡಿದ್ದೀನಿ. ಒಂದು 3 ಹಸಿಮೆಣಸು ಹಾಕೊಂಡಿದ್ದೀನಿ, ಕಟ್ ಮಾಡಿ, ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ. ಫಾಲೋ ಮಾಡಿ ನೀವು ಇದೇ ತರ. ಡಿಫ್ರೆಂಟ್ ಆಗಿದೆ ಸರ್ ಇದು. ಡಿಫ್ರೆಂಟ್. ಆಮೇಲೆ ಯಾರು ಬೇಕಾದ್ರೂ ಮಾಡಕ್ ಈಸಿ ಆಗ್ಬಿಡುತ್ತೆ. ಕರೆಕ್ಟ್. ಡಿಫ್ರೆಂಟ್ ಅನ್ನೋದಕ್ಕಿಂತ ಈಸಿ ಆಗ್ಬಿಡುತ್ತೆ. ಕ್ಯಾಪ್ಸಿಕಮ್ ನೋಡಿ, ಇವಾಗ ನಾನೀಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ.
ಅದು ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದು ಒಂದು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಚಿಕ್ಕದು. ನೋಡಿ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಬಿತ್ತು. ಹೌದೌದು. ಫಸ್ಟ್ ಕ್ಲಾಸ್ ಆಗಿ ಇವಾಗ ಗೋಡಂಬಿನೂ ಒಂದು ಮುಷ್ಟಿ ಹಾಕೊಂಡ್ರೆ ನಿಮ್ಮ ಇಷ್ಟ, ಬೇಕಂದ್ರೆ ನೀವು ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ನಾವು ಸಹಜವಾಗಿ ಒಂದಿಷ್ಟು ಗೋಡಂಬಿ ಹಾಕುವಂಥದ್ದು ಪದ್ಧತಿ ಹೋಟ್ಲಲ್ಲಿ. ಕಾಯಿ ತುರಿ ಹಾಕೊಂಡಿದ್ದೀನಿ ಅರ್ಧ ಬೌಲ್, ಯಾಕಂದ್ರೆ ಒಂದು ಮುಷ್ಟಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೆ, ಅದರಲ್ಲಿ ಅರ್ಧ ಹಾಕೊಂಡಿದ್ದೀನಿ. ಕರೆಕ್ಟ್. ನೋಡಿ ಅದು ಚೆನ್ನಾಗಿ ಫ್ರೈ ಆಯಿತು. ಆಮೇಲೆ ಇದು ನೀವು ದೂರ ತೊಗೊಂಡು ಹೋಗ್ತೀರಾ ಅಂದ್ರೆ ಬೇಜಾರಿಲ್ಲ, ಯಾಕಂದ್ರೆ ಕಾಯಿ ಚೆನ್ನಾಗಿ ರವೆ ಜೊತೆಗೆ ಈರುಳ್ಳಿ ಜೊತೆ ಫ್ರೈ ಆಗ್ತಿದೆ, ಕೆಡಲ್ಲ ಬೇಗ. ಕರಿಬೇವು ಹಾಕೊಂಡಿದ್ದೀನಿ. ಈಗ ಕರಿಬೇವು ಒಂದು ನಿಮ್ಗೆ ಇಷ್ಟಪಡೋ ಸ್ವಲ್ಪ ಒಂದು ಹತ್ತು ಹೆಸರು. ಆಮೇಲೆ ಬಟಾಣಿ ಒಂದು 50 ಗ್ರಾಮ್ ಹಾಕೊಂಡಿದ್ದೀನಿ. ಗ್ರೀನ್ ಬಟಾಣಿ ಇದ್ರ ಜೊತೆ ಚೆನ್ನಾಗಿರುತ್ತೆ, ಸರಿ ಖಾರಬಾತ್ ಜೊತೆಗೆ. ಟೊಮೆಟೊ ಹಾಕೊಂಡೆ ನೋಡಿ. ಏನು ಭಯ ಪಡಬೇಡಿ, ನೀವು ಈ ರವೆ ಮೇಲೆ ಟೊಮೆಟೊ ಹಾಕ್ತೀರಾ, ರವೆ ಗಂಟು ಕಟ್ಟುತ್ತೆ, ಏನೂ ಆಗಲ್ಲ. ಎಣ್ಣೆ ತುಪ್ಪ ಎಲ್ಲ ಬೀರೋದ್ರಿಂದ ಚೆನ್ನಾಗಿ ಆ ಈರುಳ್ಳಿ ಏನಾಗ್ತಂದ್ರೆ ಆ ಮಾಯ್ಶ್ಚರೈಸ್ ಬಿಡುತ್ತಲ್ಲ, ತಲೆ ಹಿಡಿಯಲ್ಲ. ಒಂದು ಸ್ವಲ್ಪ ಅರಿಶಿನ ಪುಡಿ, ಅದು ತುಂಬ ಎಲ್ಲ ಮಾಡಕ್ಕೆ ಹೋಗ್ಬೇಡಿ, ಅದೊಂಥರ ಶೇಡ್ ಆಗಿರ್ಬೇಕು, ಚಂದ ಇರುತ್ತೆ ನೋಡೋಕ್ಕೆ. ಯಾವತ್ತು ಖಾರಬಾತಲ್ಲಿ ತುಂಬ ಎಲ್ಲೋ ಬರಬಾರ್ದು. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಏನು ಜಾಸ್ತಿ ಆದರೂ ಕಡಿಮೆ ಆದರೂ ಏನು ತೊಂದರೆ ಇಲ್ಲ, ಒಳ್ಳೆ ಸ್ವಲ್ಪ ಗ್ರೀನಿಶ್ ತುಪ್ಪ ಆಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡು 1 ಟೀ ಸ್ಪೂನ್ ಸಕ್ಕರೆ ಹಾಕೊಳ್ಳಿ. ಇದೇನಕ್ಕಂದ್ರೆ ಖಾರ ಮತ್ತು ಉಪ್ಪು ಖಾರಬಾತಿಗೆ ಒಳ್ಳೆ ಕಾಂಬಿನೇಷನ್ ಇದು. ಆಮೇಲೆ 1ಕ್ಕೆ 4 ನೀರನ್ನ ಸೇರಿಸ್ತಾರೆ, ಯಾಕಂದ್ರೆ 1ಕ್ಕೆ 4 ನೀರೇ ಒಳ್ಳೆ ಉಪ್ಪಿಟ್ಟು ಆಗೋದು, ಸಾಫ್ಟ್ ಆಗಿರುತ್ತೆ ಉಪ್ಪಿಟ್ಟು. ನೋಡಿ ಎಲ್ಲ ಒಂದು ಬಾಣಲೆ ಒಳಗಡೆ ನಮ್ಮ ಜೊತೆನೆ ನೀವು ಮಾಡಿದ್ರೆ ಇಷ್ಟೇ ಟೈಮಲ್ಲೂ ನೀವು ಮುಗಿಸ್ತೀರಾ ಖಂಡಿತವಾಗ್ಲೂ. ಸಾಲ್ಟ್ ಹಾಕೊಂಡಿದ್ದೀನಿ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಒಂದು ಅದೇ ಸ್ಲೋ ಸಿಮ್ಮಲ್ಲಿ ಅದನ್ನ ಬೇಯಕ್ಕೆ ಬಿಟ್ಬಿಡಿ. ಸರ್ ನೀವು ಅದೇ ಕ್ಯಾಪ್ಸಿಕಮ್ ಬಗ್ಗೆ ಹೇಳ್ತೀನಿ ಅಂದ್ರಿ, ವಿಶೇಷವಾದ ಮಾಹಿತಿ. ಕ್ಯಾಪ್ಸಿಕಮ್ ಬಗ್ಗೆ ವಿಶೇಷವಾಗಿ ಮಾಹಿತಿ ಏನಿಲ್ಲ, ನಮ್ಗೆ ಒಂದು ಅದ್ಭುತ ಇದೆ ಈ ವೆಜಿಟೇಬಲ್ ಅಲ್ಲಿ. ಸಹಜವಾಗಿ ಯಾವ್ದು ವೆಜಿಟೇಬಲ್ ಅಲ್ಲಿ ನಾವು ಗಂಡು ಕಂಡುಹಿಡಿಯಕ್ಕೆ ಆಗಲ್ಲ, ಅದು ಕಾಮನ್ ನಿಮ್ಗೆ ಗೊತ್ತಿರೋದು. ಆದ್ರೆ ಕ್ಯಾಪ್ಸಿಕಮ್ ಅಲ್ಲಿ ಮಾತ್ರ ಕಂಡುಹಿಡಿಬಹುದು ಬಹಳ ಈಸಿಯಾಗಿ. ಆ ಕಂಡುಹಿಡಿಯೋದು ರೀತಿನೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆ ನೋಡಿ, ಇದು ಬಂದು ಗಂಡು ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಹೆಣ್ಣು. ಹೆಂಗೆ ವ್ಯತ್ಯಾಸ ಅಂದ್ರೆ, ಈ ಗಂಡು ಬಂದು 3 ಭಾಗ ಅಂದ್ರೆ 3 ಇದಿರುತ್ತೆ, ಲೈಕ್ 3 ಕುಂಡಿ ತರ. ಸಹಜವಾಗಿ ಹೇಳ್ಬೇಕಾದ್ರೆ ಲೋಕಲ್ ಲ್ಯಾಂಗ್ವೇಜ್ ಆಡು ಭಾಷೆ, ನಮ್ಮ ಮಂಗಳೂರು ಭಾಷೆಯಲ್ಲಿ ಈ ತರದ್ ಕುಂಡಿ ತರ ಅಂತೀವಿ, ಕುಂಡಿ ಅಂತೀವಿ. ಕುಂಡಿ ಯಾಕೆ ಹೇಳ್ತೀನಿ ಅಂದ್ರೆ ಬಳಸಿದ್ದೀನಿ ಅಂದ್ರೆ, ನಾನು ಈ ಅಂಜನೇಯ ಭಟ್ ಡಾಕ್ಟರ್ ಇದ್ದಾರೆ, ಅವ್ರು ತುಂಬಾ ಫೇಮಸ್ ಡಾಕ್ಟರ್, ಎಲ್ಲರೂ ಗೊತ್ತಿದೆ. ಸಹಜವಾಗಿ ಅವರು ಪ್ರೊಫೆಷನಲ್ ಆಗಿ ಅವ್ರು ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕು, ಕ್ಲಿನಿಕ್ ಮಾಡ್ಬೇಕು, ಏನೇ ಮಾಡ್ಬೇಕು, ನೀನ್ ಏನಾದ್ರು ಮಾಡಪ್ಪ, ನೀನ್ ಕಲ್ತಿರೋದು ಪೈಲ್ಸ್ ಆಗಿ ಕುಂಡಿ ಕುಯ್ಯೋ ಕೆಲಸ ಅಂದ್ರೆ ಅವ್ರದ್ದು ಆಡು ಭಾಷೆ. ಮಂಗಳೂರಲ್ಲೂ ಕೂಡ ಈ ಸಹಜವಾಗಿ ಮನೆ ಮಾತಿದು ಏನ್ ಜೋರಾಗಿ ನನ್ನ ಮಗಳಿಗೆ ನಾನು ಹೇಳ್ತೀನಿ ಮಡಿತೀನಿ ಅನ್ಕೊಂಡಿ ಅಂತಂದ್ರೆ ಅದೊಂಥರ ಆ ಭಾಷೆ ನಾನು ಇಲ್ಲಿ ಬಳಸಿದ್ದೀನಿ. ಯಾಕೆಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಡೀಟೇಲ್ ಆಗಿ ಸಿಂಪಲ್ ಆಗಿ. ಬಟ್ ಅವರು ನನ್ನ ಇನ್ಸ್ಪೈರ್, ನನಗೆ ತುಂಬಾ ಅವರ ಬಗ್ಗೆ ಗೌರವ, ಆ ಡಾಕ್ಟರ್ ಬಗ್ಗೆ ತುಂಬಾ ವಿಷಯಗಳು. ಯಾಕಂದ್ರೆ ನಾವಂತೂ ಡಾಕ್ಟರ್ ಅಲ್ಲ, ನಾವೊಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋವಂಥ ಕುತೂಹಲ. ಅದರಲ್ಲೂ ನಾನು ಆಂಜನೇಯಪ್ಪ ಅವರ ಕೆಲವು ಆಡು ನುಡಿಗಳು, ನೇರ ನುಡಿಗಳು, ಭಾಷೆಗಳು ಒಂಥರ ಭಾಳ ರೀಚ್ ಆಗುತ್ತೆ. ಖಾರಬಾತ್ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದೇ ಥರ ನಮ್ಮ ಹೋಟ್ಲಲ್ಲೂ ಕೂಡ ಖಾರಬಾತು ಸೇಮ್ ಮೆಥಡಲ್ಲಿ ಆಗುತ್ತೆ. ರುಚಿಗೆ ಬನ್ನಿ. ಅದ್ಭುತವಾಗಿ ನಮ್ಮಲ್ಲಿ ವಿಶೇಷವಾಗಿರುತ್ತೆ, ರೈಸ್ ಬಾತ್ಗಳೆಲ್ಲ 40 ರೂಪೀಸ್, 40 ರೂಪಾಯಿ ಬಾತ್ ಐಟಮ್. ಖಾರಬಾತು ಬರೀ 30 ರೂಪಾಯಿ ಸರ್, ಇದು ಬರೀ 30 ರೂಪಾಯಿ. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ 20 ರೂಪಾಯಿ ವಡ, 30 ರೂಪಾಯಿ ಖಾರಬಾತು, 40 ರೂಪಾಯಿ ಟೊಮೆಟೊ ಬಾತು, ವೆಜಿಟೇಬಲ್ ಬಾತು, ಬೇಳೆ ಬಾತು. ಏನು ಕೇಳ್ತೀರಾ? ಮಿಕ್ಕಿದ್ ಬಿಡಿ, ದೊಣ್ಣೆ ಬಿರಿಯಾನಿ ಶುರು ಮಾಡಿದ್ದೀವಿ, ಅದ್ರದ್ದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. 11 ಗಂಟೆಯಿಂದ ಪಾಟ್ ಬಿರಿಯಾನಿ ಇದೆ, ಸ್ಟಾರ್ಟರ್ಗಳು ಪನ್ನೀರಲ್ಲಿ ಅದೊಂದು 20-30 ವೆರೈಟಿ ಇದೆ. ರಾಗಿಗಳು ಸೂಪರ್ ಆಗಿರೋದು ನಮ್ಮಲ್ಲಿ. ಬಂದಾಗ ದಯವಿಟ್ಟು ರುಚಿ ವಿಸಿಟ್ ಮಾಡಿ. ನಮಗೂ ನಿಮ್ಮ ಸಹಕಾರ ಬೇಕು. ನಮ್ಮ ಖಾರಬಾತ್ ರೆಡಿ ಆಗಿದೆ. ಆ ಫ್ಲೋ ನೋಡಿ ಇವಾಗ ಎಷ್ಟು ಸಖತ್ತಾಗಿ ಬಂದಿದೆ ಫ್ಲೋ. ಖಾರಬಾತ್ ಈ ಥರ ಫ್ಲೋ ಬರ್ಬೇಕು ರೀ, ತುಂಬ ಅಂಟು ಟೈಟ್ ಆಗಿ ಸ್ಪೂನಿಗೆ ಅಂಟ್ಕೊಬಾರ್ದು, ಕಾಂಕ್ರೀಟ್ ಆಗ್ಬಿಡುತ್ತೆ. ಉಪ್ಪಿಟ್ಟಿನ ಇನ್ನೊಂದು ತಿನ್ನೋದೇ ಇಲ್ಲ ನಾವು. ನಮ್ಮ ಖಾರಬಾತನ್ನ 100% ತಿಂತೀರಾ ನೀವು? ತಿನ್ನೋರ್ಗು ಮಾಡಿಕೊಟ್ರು ತಿನ್ನದಿರೋರು ತಿಂತಾರೆ. ಕೆಲವರಿಗೆ ಆ ನೀರಾಗಿರೋ ಉಪ್ಪಿಟ್ಟು ತುಂಬಾ ಇಷ್ಟ. ನನ್ನ ವೈಫ್ಗೆ ನಾವು ಉಪ್ಪಿಟ್ಟು ಗಟ್ಟಿದ್ರೆ, ಅದು ಹೇಳ್ತೀನಿ ಒಂದು ಜೋಕ್ ಇದು, ಗಟ್ಟಿದ್ದ ನಾನೊಂದು ಕೊಡಲ್ಲ, ಮೆತ್ತಗೆ ಎತ್ಬಿಟ್ಟು ಸಣ್ಣ ಪಾತ್ರೆ ಎಲ್ಲ ಸ್ವಲ್ಪ ನೀರು ಮಾಡಿ ಅದಕ್ಕೆ ಆಲ್ಟರ್ ಮಾಡಿ ಪಾಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ಳು ಗಟ್ಟಿ ತಿನ್ನಲ್ಲ. ಹೌದು, ಅವ್ಳಿಗೆ ಇಷ್ಟ ಅದು. ಅದಕ್ಕೆ ಒಂದು ಕಸ್ಟಮರ್ ಬೇಸ್ ಇದೆ. ಓಕೆ ಅರುಣ್ ಅವರೇ, ನಮ್ಮ ಖಾರಬಾತು ಸಾಫ್ಟ್ ಆಗಿ ಸೂಪರ್ ಆಗಿ ಆಗಿದೆ. ನೋಡ್ಬಿಡೋಣ ಸರ್. ನೋಡಿ ಹೇಳೋದಲ್ಲ, ಸಿಂಬಲ್ ಇಟ್ಟಿದ್ದೀನಿ ನೋಡ್ರಿ, ಉಪ್ಪಿಟ್ಟು ನೋಡ್ರಿ, ನೋಡಿ ನೋಡಿ ಸರ್, ಫ್ಲೋ ನೋಡಿ ಬಂತು.
ಪರ್ಫೆಕ್ಟ್ ಉಪ್ಪಿಟ್ಟು ಎಂತ ಫ್ಲೋ ಗೊತ್ತಾ? ಫ್ಲೋ ಬರ್ತಾ ಇದೆ. ಈ ಫ್ಲೋ ಹಿಂಗೆ 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 ಬಿಡ್ಬೇಕು. ಇದು ಇವಾಗ ತೆಗಿತೀರಲ್ಲ, ಸ್ವಲ್ಪ ಹೊತ್ತು ತಣ್ಣಗಾದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಬಟ್ ಈ ಫ್ಲೋ ಮಾತ್ರ ನಿಮ್ಗೆ ಚೆನ್ನಾಗಿ ಇರುತ್ತೆ, ಸಾಫ್ಟ್ ಆಗಿರುತ್ತೆ. ಈ ತರ ಮತ್ತೆ ನೋಡಿ ನೋಡಿ ಇದ್ರಲ್ಲಿ ಹಿಂಗೆ ಎತ್ತಿದ್ರೆ ನೋಡಿ ನೀಟಾಗಿ ಬೀಳುತ್ತೆ. ಹಂಗ್ ಬರ್ಬೇಕು. ಇದೆಲ್ಲ ವೈರಲ್ ರೆಸಿಪಿಗಳು. ಓಕೆ, ಈಗ ತುಂಬ ಜನ ಕೇಟ್ರಿಂಗ್ ಕೇಳ್ತಾ ಇದ್ದಾರೆ ನಮ್ಮಲ್ಲಿ. ಕೇಟ್ರಿಂಗ್ ಅಡುಗೆಗಳು, ಟೊಮೆಟೊ ಬಾತ್ ಇರ್ಬೋದು, ಸೌತ್ ಐಟಮ್ಗಳು ಇರ್ಬೋದು, ಆಮೇಲೆ ದೊನ್ನೆ ಬಿರಿಯಾನಿ ಇರ್ಬೋದು, ಮದುವೆಗಳು ಆರ್ಡರ್ಗಳು ಬಂದ್ರೂ ನಾವು, ಯಾಕಂದರೆ ನಮ್ಮಲ್ಲಿ ಫುಲ್ ಟೀಮ್ ಇದೆ, ನಾವು ಬಂದು ಮಾಡ್ತೀವಿ, ನಿಮಗೆ ಛತ್ರದಲ್ಲೂ ಬಂದು ರೆಡಿ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಹುಡುಗರಿದ್ದಾರೆ, ಜೊತೆ ನಾವಿರ್ತೀವಲ್ಲ, ಸೊ ಅದರಿಂದ ಆರ್ಡರ್ಗಳು ತುಂಬ ಬರ್ತಾಯಿದೆ. ನಿಮಗೂ ನಮ್ಮ ಕೇಟ್ರಿಂಗ್ಗಳು ನಮ್ಮ ರುಚಿ ನೋಡಬೇಕಂದ್ರೆ, ಇಲ್ಲ ಒಂದು 20 ಜನ 30 ಜನಕ್ಕೆ ಬೇಕಂದ್ರೂ ನನ್ನ ಮೊಬೈಲ್ ನಂಬರ್ ಇದೆ. ಆಮೇಲೆ ನಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ನಂಬರಲ್ಲಿ ನೀವು ಇಷ್ಟು ಜನಕ್ಕೆ ಅಡುಗೆ ಬೇಕು ರೆಡಿ ಮಾಡಿರ್ತೀವಿ, ಬಂದು ಕಲೆಕ್ಟ್ ಮಾಡಿ ತೊಗೊಂಡು ಹೋಗ್ಬೋದು. ಡೆನ್ಸೋ, ಝೊಮ್ಯಾಟೊ, ಸ್ವಿಗ್ಗಿದೆಲ್ಲ ಅಪ್ಲೋಡ್ ಆಗಿದೆ, ಒಂದು ಎಲ್ಲ ಅಪ್ಡೇಟ್ ಆಗಿದೆ. ಅದರಿಂದ ನೀವು ದಯವಿಟ್ಟು ನಿಮ್ಮ ಏನು ಬೇಕು ಅನ್ನೋದನ್ನು ನಮ್ಮ ವಾಟ್ಸಪ್ಪಲ್ಲಿ ಬಂದ್ರೂ ಇಂಡಿವಿಜುವಲ್ ಆಗಿ ನಾವು ನಿಮಗೆ ಸರ್ವ್ ಮಾಡ್ತೀವಿ. ಆಮೇಲೆ ಡೈರೆಕ್ಟ್ ನಿಮ್ಮ ಕಾಂಟ್ಯಾಕ್ಟು ಬಂದ್ಬಿಡ್ತೀವಿ. ಉಪ್ಪಿಟ್ಟಂತೂ ನಮಗೆ ಖಾರ ಬಾತ್ ತೋರಿಸ್ಬಿಟ್ರಿ. ಖಾರ ಬಾತ್ ಕೈಯಲ್ಲಿ ಇಟ್ಕೊಂಡಿದ್ದೀರಾ ದೊಣ್ಣೆ ಬಿರಿಯಾನಿ? ಸರ್, ಇದು ನಮ್ಮ ಹೋಟ್ಲಲ್ಲಿ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತ. ಏನಕ್ಕೆ ಅಂದ್ರೆ ನೋಡಿ, ಇದು ದೊಣ್ಣೆಯಲ್ಲಿ ಬರುತ್ತೆ. ನಮ್ಮ ಮಂಗಳೂರು ಕಡೆಯಲ್ಲಿ ನನ್ಗೆ ಇವತ್ತು ಗೊತ್ತಾಗ್ತಿಲ್ಲ ದೊಣ್ಣೆ ಅಂದ್ರೆ ಏನಂತ. ನಿಜವಾಗ್ಲೂ ದೊಣ್ಣೆ ಅಂದ್ರೆ ಒಂದು ಬಡಿಗೆ ಅಂತ ನಮ್ಮ ಮಂಗಳೂರು ಭಾಷೆಯಲ್ಲಿ. ಮಂಗಳೂರಲ್ಲಿ ನೋಡೋರು ಗೊತ್ತಾಗುತ್ತೆ. ಸೊ ಇಲ್ಲಿ ಓಕೆ, ದೊಣ್ಣೆ ಬಿರಿಯಾನಿ ಅಂದ್ರೆ ನಾವು ದೊಣ್ಣೆ ಬಿರಿಯಾನಿ ಅಂತೀವಿ. ದೊಣ್ಣೆ ಬಿರಿಯಾನಿ ನೀವು ಚಿಕನ್ ಮಟನ್ ತಿಂದಿರ್ತೀರಾ, ಆ ಫ್ಲೇವರ್ ನಿಮಗೆ ವೆಜ್ಜಲ್ಲಿ ಯಾರು ಮಾಡಿಲ್ಲ. ನಾವೊಂದಿಷ್ಟು ಯಾವುದು ಮಶ್ರೂಮ್ನೆಲ್ಲ ಹಾಕಿ ಒಂದು ದಮ್ ಥರ ಮಾಡಿ ಕೊಡ್ತಾ ಇದ್ದಾರೆ, ಬಟ್ ಅದಲ್ಲ ಒರಿಜಿನಲ್ ಫ್ಲೇವರ್. ಮಶ್ರೂಮನ್ನು ಕೂಡ ನಾವು ಕೆಳಗಡೆನೂ ಹಾಕಿರ್ತೀವಿ, ಇದೇ ಥರ ಮಸಾಲ ಸ್ಟಫಿಂಗು ನೋಡಿ, ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತೆ ಅದು ಸಪ್ರೇಟಾಗಿ ನಾಟಿ ಸ್ಟೈಲ್ ಇದು ಮೇಲ್ಗಡೆ ಈ ಥರ ಪ್ರೆಸೆಂಟ್ ಕೊಡ್ತೀವಿ. ಸೂಪರ್ ಆಗಿ ನೀವು ತಿಂತಾ ಇದ್ರೆ ಆ ಮಶ್ರೂಮ್ ಮತ್ತೆ ಆ ರೈಸ್ ಜೊತೆಗೆ ಏನೋ ಒಂದು ಸ್ಟಾರ್ಟರ್ ಜೊತೆ ನೀವು ಎಂಜಾಯ್ ಮಾಡ್ತೀವಿ ಫೀಲ್ ಆಗುತ್ತೆ. ಬ್ಯೂಟಿಫುಲ್ ಆಗಿದೆ ಸರ್. ನಮ್ಮ ಹೋಟ್ಲಲ್ಲಿ ತುಂಬಾ ಇವಾಗ ಸಿಗ್ನೇಚರ್ ಬಿರಿಯಾನಿ ಅಂತ ಹೇಳ್ಬೋದು. ಪನ್ನೀರಲ್ಲಿ ಕೊಡ್ತೀವಿ, ಮಶ್ರೂಮಲ್ಲಿ ಕೊಡ್ತೀವಿ, ವೆಜ್ಜಲ್ಲಿ ಕೊಡ್ತೀವಿ. ಯಾಕಂದ್ರೆ ಕೆಲವರಿಗೆ ಪನ್ನೀರ್ ಬೇಡ, ಇದು ಮಶ್ರೂಮ್ ಬೇಡ, ನಾವು ಪನ್ನೀರಲ್ಲಿ ತಿಂತೀವಿ, ಖಂಡಿತ ಪನ್ನೀರಲ್ಲಿ ಕೊಡ್ತೀವಿ. ಪನ್ನೀರು ಬೇಡಪ್ಪ, ಬರೀ ವೆಜಿಟೇಬಲ್ ಹಾಕ್ಬಿಟ್ಬಿಡಿ, ಅದರಲ್ಲೂ ಕೊಡ್ತೀವಿ. ಪ್ರೆಸೆಂಟೇಷನ್ ಹಿಂಗೆ ಇರುತ್ತೆ, ವೆಜಿಟೇಬಲ್ ಸಪ್ರೇಟ್ ಬಾಯ್ಲ್ ಮಾಡಿಕೊಂಡು. ಇದು ನಮ್ಮ ಮುಸ್ಲಿಂ ಸ್ಟೈಲ್ ಮಸಾಲ, ಏನು ಬಿರಿಯಾನಿಗೆ ಹಾಕ್ತೀವಿ ಆ ಮಸಾಲ. ಇದು ಎರಡು ಹೇಳ್ತೀನಿ. ಮುಸ್ಲಿಂ ಸ್ಟೈಲ್ ಅಂದರೆ ಸಹಜವಾಗಿ ಕೆಂಪು ಮಸಾಲ ಬರುತ್ತೆ, ಇದು ಗ್ರೀನ್ ಮಸಾಲ ರೈಸಲ್ಲಿ ಇರುತ್ತೆ. ಈ ಗೊಜ್ಜು ಬಂದು ನಮ್ಮ ಶಾದಿಕಿ ಬಿರಿಯಾನಿ ಅಂತ ಹೇಳೋಣ, ಆ ಶಾದಿಕಿ ಬಿರಿಯಾನಿ ಗೊಜ್ಜಲ್ಲಿ ಮಶ್ರೂಮ್ನ ಫ್ರೈ ಮಾಡಿ ಹಾಕೊಂಡಿದ್ದೀನಿ. ಎರಡನ್ನೂ ಸೇರಿಸಿದ್ದೀನಿ ಇಲ್ಲಿ, ಅರ್ಥ ಆಯ್ತಾ? ಖಾರ ಬಾತ್ ಏನು ಉಪ್ಪಿಟ್ಟು ತಿನ್ಕೊಂಡು ಹೋಗ್ತಿರ್ರಿ ಅರುಣ್ ಅವರೇ, ಮಶ್ರೂಮ್ ದೊಣ್ಣೆ ಬಿರಿಯಾನಿ ಜೊತೆ ತಿನ್ಕೊಳ್ಳಿ. ಇವತ್ತು ನಿಮ್ಗೋಸ್ಕರ ತಂದಿದ್ದು, ನಿಮ್ಗೆ ತಿನ್ಸ್ಬೇಕನ್ನೋರು. ಇವಾಗ 1 ಗಂಟೆ ಊಟ ಟೈಮು, ಇದು ಟೇಸ್ಟ್ ಮಾಡಿ, ಇದರಲ್ಲಿ ಊಟ ಎಂಜಾಯ್ ಮಾಡಿ. ನಮ್ಮ ವೀಕ್ಷಕ ಪ್ರಭುಗಳಿಗೆ ನೀವು ನೆಕ್ಸ್ಟ್ ತೋರಿಸಲೇಬೇಕಿದು. ಖಂಡಿತ ಸರ್. ನಮ್ಮ ಜೀವನ ಏನ್ ಗೊತ್ತಾ ಸರ್, ಬಹಳ ಸ್ಮೈಲ್ ಅಂದ್ರೆ ಬಹಳ ಟ್ರಾನ್ಸ್ಪರೆಂಟ್. ಆ ಸ್ಮೈಲ್ ಜೊತೆಗೆ ಅಡಿಗೆನು ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಹೇಳ್ಕೊಡೋದು ನಮ್ಮ ಕಥೆ ಅಲ್ವಾ. ಮನೇಲಿ ಮಾಡ್ಕೊಂಡು ನಾವು ನಮ್ಮ ವ್ಯಾಪಾರಕ್ಕೆ ಏನಿದೆ ನಾವು ಮಾಡ್ತೀವಿ, ಅದನ್ನ ಕೊಡ್ತಾ ಇದ್ದೀವಿ ನಿಮಗೆ. ರುಚಿ ನೋಡ್ಬೇಕು, ಹೋಟ್ಲಿಗೆ ಬನ್ನಿ, ಮುಗೀತು ಅಲ್ವಾ? ಖಂಡಿತ. ಧನ್ಯವಾದ ಸರ್. ಓಕೆನಾ? ನೋಡಿ ನಮ್ಮ ಬೆಂದು ಹೆಂಗಾಗಿದೆ ಅಂದ್ರೆ ತೆಗಿಬೇಕಾದ್ರೆ ಗೊತ್ತಾಯ್ತು. ಸೂಪರ್ ಆಗಿದೆ ನೋಡಿ, ಈ ತರ ಫ್ಲೋ ಬರ್ಬೇಕು. ಅದು ಈಗ ಬಿಸಿಗೆ ನೀವು ಒಂದು 10 ನಿಮಿಷ ಬಿಟ್ಬಿಡಿ, ಅದಾದ್ಮೇಲೆ ಇದ್ರ ಫ್ಲೋನೇ ಬೇರೆ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಎಲ್ಲದೂ ಸೇರ್ಕೊಂಡಿದೆ. ಆದ್ರೆ ಸುಮ್ಮನೆ ಸ್ವಲ್ಪ ಹೊಸರಿಗೆ ಒಂಚೂರು ಗಾರ್ನಿಶ್ ಅಷ್ಟೇ, ಏನು ಅವಶ್ಯಕತೆ ಇಲ್ಲ. ಅಲ್ಲಿ ಗಾರ್ನಿಶ್ ಆಲ್ರೆಡಿ ಗಾರ್ನಿಶ್ಡ್ ಒಂಥರ ನೋಡಿ, ಶೈನಿಂಗ್ ರವಾ. ಇದು ತರಕಾರಿ ಜೊತೆ ಮಾಡಿದ್ರೆ ಈ ಶೈನಿಂಗ್ ಫೀಲ್ ಬರುತ್ತೆ ನಿಮಗೆ, ಅದು ನೆನ್ಪಿಟ್ಕೊಳ್ಳಿ. ಈರುಳ್ಳಿ ಜೊತೆ ರವಾ ಫ್ರೈ ಆದ್ರೆ ನಿಮಗೆ ಈ ಶೈನಿ ಫೀಲ್ ಬರುತ್ತೆ. ಶೈನಿ ಫೀಲ್ ಕೊನೆ ತನಕ ಇರುತ್ತೆ. ಉಪ್ಪಿಟ್ಟು ಬೇಡ ಅಂದವ್ರು ಕೂಡ ಉಪ್ಪಿಟ್ಟು ಕೊಡ ಅಂತ ತಿನ್ಬೇಕು. ಎಸ್ ನೋಡಿ, ಸರ್ ಮಾಡಿ ಒಂದು 10 ನಿಮಿಷ 5 ನಿಮಿಷ ಆಗಿರ್ಬೋದು ಸರ್. ನೋಡಿ ಹೆಂಗಿದೆ ಇನ್ನು ಆ ಒಂದು ಫ್ರೆಶ್ನೆಸ್. ಒಂದು ಸ್ಪೂನು ಟೇಸ್ಟಿಗೆ ತೊಗೊಂಬಿಡೋಣ. ಉಪ್ಪಿಟ್ಟು ಸೇಮ್ ಅಳತೇನೆ, ಸೇಮ್ ಇರುತ್ತೆ, ವೈಟ್ ಇರುತ್ತೆ. ಎಸ್ ಎಸ್ ಎಸ್. ತರಕಾರಿಗಳು ಇರಲ್ಲ. ಎಸ್, ನಮ್ಗೊಂದು ಸ್ವಲ್ಪ ಹಾಕಿ ತಿನ್ನೋಣ. ಯಾಕಂದರೆ ಮಾಡ್ತಾ ಅಡುಗೆಗಳಿಗೆ ಬಾಯಲ್ಲಿ ನಮಗೆ ಖಾರ ಬಾತ್ ಪ್ರಿಯ. ಖಾರ ಬಾತಿಗೆ ನಿಮಗೆ ಸಹಜವಾಗಿ ಚಟ್ನಿ ಬೇಕಾಗಿಲ್ಲ. ಹೌದು, ಶುಚಿ ರುಚಿ ಖಾರ ಬಾತ್ ಅಂದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಅಟ್ರಾಕ್ಷನ್ ಇದ್ದೇ ಇರ್ತದೆ.
ಆಮೇಲೆ ನಾವು ನೋಡಿದ್ವಿ ಬೇರೆ ಎಲ್ಲ ತರಕಾರಿ, ಎಲ್ಲ ಬೇಳೆ ಎಲ್ಲ ಬಿತ್ತು. ಆಮೇಲೆ ಅದು ಶೈಲಿ ಸರ್, ಆ ಶೈಲಿಗೋಸ್ಕರ ಇದನ್ನ ಫಸ್ಟ್ ಟೇಸ್ಟ್ ಮಾಡಲೇಬೇಕು. ಆಗ ಹೋಗ್ತಾ ಇದೆ ವಾ ಅಲ್ವಾ? ಸಲೀಸಾಗಿ ಇಳಿದ್ಬಿಡು ಸರ್, ಆರಾಮಾಗಿ ಇಳಿತೆ. ಆರಾಮಾಗಿ. ಉಪ್ಪಿಟ್ಟು ಬೇಡ ಅಂದವನು ಕೂಡ ಹೌದು ಉಪ್ಪಿಟ್ಟು ಬೇಕಂತ ಮತ್ತೊಂದ್ಸಲ ಹಾಕೊಂತಾರೆ. ಖಂಡಿತ ಇದೆಲ್ಲ ವೈರಲ್ ರೆಸಿಪಿ. ಹೇಳ್ತೀನಲ್ಲ, ವೈರಲ್ ರೆಸಿಪಿ ಇದು. ವೈರಲ್ ರೆಸಿಪಿ. ವೈರಲ್ ನೀವು ಮಾಡಬೇಕು, ನಾವು ಮಾಡೋದಲ್ಲ, ನಾವು ಹೇಳ್ತೀವಿ ಅಷ್ಟೇ ಅಲ್ವಾ? ಇನ್ನು ಒಂದಿದೆ. ಸ್ವಲ್ಪ ಶುಗರ್ ಹಾಕಿದ್ವಿ ನೋಡಿ, ಆ ಕಾರಣ ಅದು ಬ್ಯಾಲೆನ್ಸ್ ಮಾಡ್ತಾ ಇದೆ. ಹೌದು. ನೆಕ್ಸ್ಟ್ ದೊಣ್ಣೆ ಮೀನು ಟ್ರೈ ಮಾಡಿ ಸರ್. ಇದೆಷ್ಟು ಚೆನ್ನಾಗಿದೆ ಅಂದ್ರೆ ಸಾತ್ವಿಕ ಆಹಾರ ತರ ಇದೆ. ಈ ಮಿಲೆಟ್ಸ್ ಅಲ್ಲಿ ಮಾಡ್ತಾರಲ್ಲ, ಹೌದು ಆ ಥರ ಇದೆ. ತೊಗೊಳ್ಳೋಣ ಸರ್? ತೊಗೊಳ್ಳಿ ಸರ್. ದೊಣ್ಣೆ ನಾನು ಮಶ್ರೂಮ್ ಬಿರಿಯಾನಿ. ಒಂದು ಸ್ವಲ್ಪ ನಾವು ಹಾಕೊಂಬಿಡೋಣ. ಹಾಕೊಳ್ಳೋದಾ? ನಮಗೆ ಡೈಲಿ ಸರ್ ಇದು ಮನೆಗೆ. ಅಲ್ಲ ನೀವು ನಮ್ಮ ಮಿಸಸ್ಸು ಇದು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಹೋಗ್ಬೇಕಾದ್ರೆ ಒಂದು ದೊಣ್ಣೆ ಬಿರಿಯಾನಿ ತಗೊಂಬನ್ನಿ ಅಂತಾಳೆ. ಅಂದ್ರೆ ಅಷ್ಟು ಇಷ್ಟಪಟ್ಟಿದ್ದು ಅವಳಿಗೆ. ಈ ಶಾಮಂದ್ರೆ ಶುರು ಮಾಡಿದ್ವಿ, ಒಂದು 15 ದಿನ ಆಯ್ತು ಈಗ. ಅವಳಿಗೆ ಇಷ್ಟಪಟ್ಟಿದ್ದು ಅಷ್ಟು. ಇದು ಶಾದಿಕಿ ಬಿರಿಯಾನಿ ಮಸಾಲೆಗೆ ಮಶ್ರೂಮ್ನ ಫ್ರೈ ಮಾಡಿ, ಎಣ್ಣೆಲಿ ಫ್ರೈ ಮಾಡಿ ಹಾಕ್ತೀವಿ ಡಿಫ್ರೆಂಟ್ ಆಗಿ. ಈ ಶಾದಿಕಿ ಬಿರಿಯಾನಿಗೆ ಒಂದು ಫ್ಲೇವರ್ ಇರ್ತದೆ, ಅದು ತಿಂದೋರಿಗೆ ಮಾತ್ರ ಗೊತ್ತಿರುತ್ತೆ ಸರ್. ಒಂದೇ ಒಂದು ಟೇಸ್ಟ್ ಮಾಡ್ಬಿಡ್ತೀನಿ. ಖಂಡಿತ ನೋಡಿ ಸರ್. ಸಾಫ್ಟ್ ಆ ಮಸಾಲೆ ಜೊತೆಗೆ ಅಲ್ಲ, ಮಸಾಲ ಒಟ್ಟಿಗೆ ಮಶ್ರೂಮ್ ಬ್ಲೆಂಡ್ ಆಗೋದು ಬಹಳ ಕಷ್ಟ. ಹೌದು, ಇದು ಪಕ್ಕ ನಿಮಗೆ ಪಕ್ಕ ಆಗಿದೆ. ರೈಸಲ್ಲಿ ಹಾಕ್ಬಿಟ್ಟಾಗ ನಾನು ನೋಡಿದೆ, ಟ್ರೈ ಮಾಡಿದೆ ಸರ್. ನಾವೊಂದು ಅಡಿಗೆನ ಏನಾದರೂ ಡ್ರಾಪ್ ಬಿಡ್ಬೇಕಂದ್ರೆ ಮಾರ್ಕೆಟ್ಗೆ ಆ ಥರ ಈ ಥರ ಎಲ್ಲ ಟ್ರೈ ಮಾಡ್ತೀವಿ. ಹೌದು. ಬಟ್ ಇದು ನಮ್ಮಲ್ಲಿ ಸಹಜವಾಗಿ ಬಿರಿಯಾನಿ, ನಮ್ಮಲ್ಲಿ ಈ ಪಾಟ್ ಬಿರಿಯಾನಿ ಘೋಷಿ ಮಾಡಿರ್ತೀವಲ್ಲ. ಹೌದು. ಆವಾಗ ನಮ್ಮ ತಲೆಗೆ ಏನಾಯ್ತು ಅಂದರೆ ಮಶ್ರೂಮ್ನ ಬರೀ ನಾವು ರೈಸಿಗೆ ಹಾಕ್ಬಿಟ್ಟು ಅದನ್ನ ಒಂಥರ ಸಪ್ಪೆ ಮಾಡೋದು ಬೇಡ. ಹೌದು. ಈ ಗೊಜ್ಜಿನ ಜೊತೆಗೆ ಟಚ್ ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಪ್ರೆಸೆಂಟ್ ಮಾಡೋಣ, ನೋಡುವಾಗ ಒಂದು ಲುಕ್ ಚೆನ್ನಾಗಿರುತ್ತೆ. ಬರೀ ನಾವು ಇಲ್ಲಿ ಮಾತ್ರ ಹಾಕಿಲ್ಲ, ಇವನ್ ಇದರ ಒಳಗಡೆ ಕೂಡ ಮಸಾಲೆ ಹಾಕಿದ್ವಿ, ಕೆಳಗಡೆನೂ ಹಾಕಿರ್ತೀವಿ, ಇಲ್ಲಿ ಅಡಿಯಲ್ಲಿ ನಿಂತಲ್ಲ ಇಲ್ಲೂ ಹಾಕಿರ್ತೀವಿ ಈ ಮಶ್ರೂಮ್. ಸೊ ಆ ಥರ ಅದು ತರಕಾರಿ. ಅಲ್ಲಿ ನೋಡಿ ಅವರು ತರಕಾರಿ ತೊಗೊಂಡಿದ್ದಾರೆ, ತರಕಾರಿ ಬಿರಿಯಾನಿ. ತರಕಾರಿ ಅದರಲ್ಲಿ ವೆಜಿಟೇಬಲ್ ಇರುತ್ತೆ. ಮಶ್ರೂಮ್ ತಿನ್ನೋರಿಗೆ ಮಶ್ರೂಮ್ ಕೊಡ್ತೀವಿ. ಇಷ್ಟೇ ವಿಶೇಷ. ನಾನ್ ವೆಜ್ ಬಿರಿಯಾನಿ ಹೆಂಗಿರೋದು ಅದೇ ರೀತಿಯ ಒಂದು ವೆಜ್ ಬಿರಿಯಾನಿ ಅಂತಾನೆ ಹೇಳಲೇಬೇಕು. ಅಷ್ಟು ಚೆನ್ನಾಗಿದೆ. ನಾನು ಎಷ್ಟು ಹೇಳಿದ್ರು ಕೂಡ ಗೊತ್ತಾಗಲ್ಲ. ನೀವು ಬಂದು ಟೇಸ್ಟ್ ಮಾಡಿದ್ರೆ ಗೊತ್ತಾಗೋದು ನಾನು ಎಷ್ಟು ಹೇಳಿದ್ದು ಕರೆಕ್ಟ್ ಐತಾ ಸುಳ್ಳು ಐತಂತ. ಬಂದ್ಬಿಟ್ಟು ಟೇಸ್ಟ್ ಮಾಡಿ ಅಂದ್ರೆ ಕಾಮೆಂಟ್ ಹಾಕಿರ್ಬೇಕಾರೆ. ರೈಟ್ ಸರ್, ಬರಲೇಬೇಕು. ಬರೋಕ್ಕಾಗಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಇರೋರಿಗೆ ಎಲ್ಲರಿಗೂ ಶೇರ್ ಮಾಡಿ, ಬರಲಿ, ಎಂಜಾಯ್ ಮಾಡಲಿ ಫುಡ್ ಅಲ್ಲಿ. ಇನ್ನೂ ಒಂದು ಹೇಳ್ಬೇಕಂದ್ರೆ ಇದು ಮಸಾಲ ಮಕ್ಕಳಿಲ್ಲ, ಓವರ್ ಮಸಾಲ ಇಲ್ಲ, ಲೈಟ್ ಆಗಿದೆ, ಅದ್ಭುತವಾಗಿದೆ ಸರ್. ಇದು ಈ ಒಂದು ರೆಸಿಪಿ ನೆಕ್ಸ್ಟ್ ಎಪಿಸೋಡ್ ಬರಲೇಬೇಕು. ಸೀಕ್ರೆಟ್ ರೆಸಿಪಿ ಸರ್. ಬಟ್ ನಮ್ಗೇನಂದ್ರೆ ಆಲ್ಮೋಸ್ಟ್ ರೆಸಿಪಿಗಳನ್ನೆಲ್ಲ ನಾವು ವೈರಲ್ ಮಾಡಿಬಿಟ್ಟಿದ್ದೀವಿ. ಹೌದು, ಜನಗಳಿಗೆ ತಿನ್ನಲಿ, ಮಜಾ ಮಾಡಲಿ, ಖುಷಿ ಆಗಲಿ, ಎಂಜಾಯ್ ಮಾಡಲಿ ಅಂತ. ನಮಗೆ ಹೈಡ್ ಆ್ಯಂಡ್ ಸೀಕ್ ಗೊತ್ತಿಲ್ಲ. ಹೌದೌದು. ನನ್ನ ಜೀವನ ಟ್ರಾನ್ಸ್ಪರೆನ್ಸಿ. ಎಲ್ಲ ಟ್ರಾನ್ಸ್ಪರೆಂಟ್ ರೆಸಿಪಿಗಳು ಇಸ್ಮೇಲ್ ಅವರು ಜೀವನನೇ ಟ್ರಾನ್ಸ್ಪರೆನ್ಸಿ ಸರ್. ಹೌದೌದು. ನಾನು ಇರೋದು ಒಬ್ಬನಾಗಿ. ಇದು ಮುಗಿಸ್ಬಿಡೋಣ, ಫುಲ್ ಖಾಲಿ ಮಾಡಬೇಕು. ಖಾಲಿ ಮಾಡ್ಬಿಡೋಣ. ಎಸ್. ಸಿಗಡೆ ಮತ್ತೆ ಮುಂದಿನ ಸಂಚಿಕೆ ಸಿಗೋಣ. ಆರೋಗ್ಯವಾಗಿ ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು. ಟೇಕ್ ಕೇರ್. ನಾವು ಯಾವಾಗಲೂ ಇಲ್ಲೇ ಬರ್ತಾ ಇರ್ತೀವಿ. ಮನಸ್ಸಿನ ಮೇಲೆ ಎಲ್ಲರಿಗೂ ಒಂಥರ ಅಚ್ಚುಕಟ್ಟಾಗಿದೆ, ತುಂಬಾ ರುಚಿಯಾಗೂ ಇರುತ್ತೆ. ಯಾವುದೇ ಪದಾರ್ಥ ತಗೋಬೇಕಂದ್ರೆ ತುಂಬಾ ಪದಾರ್ಥಗಳು ಕೂಡ ಎಲ್ಲ ತುಂಬಾ ಚೆನ್ನಾಗಿದೆ. ಮಲೇಶ್ವರಂ ಅಲ್ಲಿ ರುಚಿ ಅಂತ ಇರೋದ್ರಿಂದ ಶುದ್ಧವಾಗೂ ಇದೆ ಮತ್ತೆ ರುಚಿಯಾಗೂ ಇದೆ. ವಿ ಆಲ್ ಆರ್ ಆಲ್ವೇಸ್ ಕಮಿಂಗ್ ಹಿಯರ್. ಎಲ್ರು ನೋಡಿ ಅಮ್ಮ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.